ನಮಸ್ಕಾರ, ನಾನು ಶರಣಯ್ಯ ಸ್ವಾಮಿ. ತುಂಬ ಜನ ರೈತರುಗಳು ಫೋನ್ ಮಾಡಿ ಮಹಾಗನಿ ಗಿಡ ಯಾವುದು ಯೋಗ್ಯ, ಯಾವುದು ಎಲ್ಲಿ ತಗೋಬೇಕು ಏನು ಅನ್ನುವಂಥ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾರೆ. ನಮ್ಮಲ್ಲಿ ಮಹಾಗನಿ ಗಿಡಗಳಿದ್ದಾವೆ, ತುಂಬ ಯೋಗ್ಯವಾದ ಗಿಡಗಳಿದ್ದಾವೆ. ಮತ್ತು ನಮ್ಮ ಈ ಗಿಡ ಆಫ್ರಿಕನ್ ವೆರೈಟಿ ಆಗಿರ್ತಕ್ಕಂಥ, ಇದರಲ್ಲಿ ಪ್ರಮುಖವಾಗಿ 4 ವೆರೈಟಿಗಳಿದ್ದಾವೆ. ಒಂದು ಆಫ್ರಿಕನ್ನು, ಒಂದು ಹ್ಯಾಂಡ್ರಾಯನ್ನು, ಒಂದು ಮೆಕ್ಸಿಕನ್ನು, ಇನ್ನೊಂದು ಕ್ಯೂಬಿಯನ್ ಅಂಥೇಳಿ. ಪ್ರಮುಖವಾಗಿ ನಮ್ಮ ಏನು ವುಡ್ಡು ಡಿಮ್ಯಾಂಡ್ ಇರುವಂಥದ್ದು ಮತ್ತು ಜಾಗತಿಕವಾಗಿ ಬೇಡಿಕೆ ಇರುವಂಥದ್ದು ಅಂದರೆ ಆಫ್ರಿಕನ್ ಮಹಾಗನಿ. ಆ ಒಂದು ತಳಿಯನ್ನೇ ನಾವು ಕೂಡ ಅಭಿವೃದ್ಧಿಪಡಿಸಿದ್ದೀವಿ. ಈ ತಳಿ ವಿಶೇಷತೆ ಏನೆಂದರೆ, ಇದು ಈಗ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಕಲರ್ ಬರುತ್ತೆ. ಇದು ಒಂಥರ ರೆಡ್ ಕಲರ್ ಬರುತ್ತೆ. ಬೇರೆ ತಳಿಗಳಾದರೆ ಸ್ವಲ್ಪ ಗ್ರೀನ್ ಇರ್ತದೆ. ಏನು ನಾವು ಸ್ಟೆಮ್ ಅಂತ ಹೇಳ್ತೀವಲ್ಲ, ಅದು ಸ್ಟೆಮ್ ಗ್ರೀನ್ ಇರ್ತದೆ. ಈಗಾಗಲೇ ತಾವು ಗಮನಿಸ್ಬೋದು, ಈಗಾಗಲೇ ಇದೇನು ನಾವು ಚಾಕ್ಲೇಟ್ ಕಲರು ಅಥವಾ ಕಟ್ಟಿಗೆ ಬಿಸ್ಕೆಟ್ ಕಲರು ಆ ಥರ ಬರ್ತದೆ. ಬೇರೆದಾದರೆ ಗ್ರೀನ್ ಇರ್ತದೆ. ತಾವು ಏನಾದ್ರೂ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ಇದ್ದರೆ ಅವು ಕಲರ್ಗಳು ಯಾವ ರೀತಿ ಬರ್ತವೆ ಅನ್ನೋದು ಫೋಟೋಗಳು ನನ್ನ ಹತ್ರ ಇದ್ದಾವೆ, ಕಳಿಸ್ಕೊಡ್ತೀನಿ. ಈ ಒಂದು ವುಡ್ಡಿಗೆ ಇದೇನು ಮುಂದೆ ಬರ್ತಾ ಒಳ್ಳೆ ರೋಸ್ ಕಲರು ಮೆರೂನ್ ಕಲರ್ ಆಗುತ್ತೆ. ಆ ಒಂದು ನ್ಯಾಚುರಲ್ ಕಲರ್ ಇರೋದ್ರಿಂದ ಅದನ್ನು ಸೋಫಾ ಸೆಟ್ಟುಗಳು, ಡೈನಿಂಗ್ ಟೇಬಲ್ಗಳು ಮತ್ತು 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಬಳಸಿದಾಗ ಅದೊಂದು ನ್ಯಾಚುರಲ್ ಕಲರ್ ಆಗಿರುತ್ತೆ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ತುಂಬ ಬೇಡಿಕೆ ಇದೆ. ಆ ಒಂದು ಬೇಡಿಕೆ ಇರತಕ್ಕಂತಹ ಗಿಡಗಳನ್ನೇ ನಾವು ಕೂಡ ಒಂದು ಬೆಳೆಸಿದ್ದೀವಿ. ರೈತರು ಇದರ ಸದುಪಯೋಗ ಮಾಡ್ಕೋಬೇಕು ಮತ್ತು ಯೋಗ್ಯ ದರದಲ್ಲಿ ಕೊಡ್ತೀವಿ. ಆಮೇಲೆ ಸಂಪೂರ್ಣವಾದ ತಾಂತ್ರಿಕ ಮಾಹಿತಿಯನ್ನು ಕೂಡ ನೀಡ್ತೀವಿ. ಈ ಒಂದು ಸಂದರ್ಭದೊಳಗೆ ರೈತರಿಗೆ ವರದಾನವಾಗಲಿ ಮತ್ತು ಅನುಕೂಲವಾಗಲಿ ಅನ್ನೋದು ನಮ್ಮ ಹೆಬ್ಬಯಕೆಯಾಗಿದೆ. ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ತಮಗೆ ಆಸಕ್ತಿ ಇರುವ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ಈ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.